ಇಂಟ್ರಾಸ್ಪೆಕ್ಷನ್ನಲ್ಲಿ ನಾವು ಗಮನಿಸಬೇಕಾಗಿರೋದು ನಮ್ಮ ಬಾಡಿಗೂ ಗಮನಿಸಬೇಕು, ಮೈಂಡನ್ನು ಹೆಚ್ಚು ಗಮನಿಸಬೇಕು. ನಿಮ್ಮ ಮೈಂಡು ಇನ್ಫಾರ್ಮೇಷನ್ ಇಲ್ಲದೆ ಥಿಂಕ್ ಮಾಡಲ್ಲ, ಹೌದು ತಾನೆ? ನಿಮ್ಗೆ ಇನ್ಫಾರ್ಮೇಷನ್ ಬೇಕು. ಆ ಇನ್ಫಾರ್ಮೇಷನ್ನ ಮೈಂಡ್ ತುಂಬಿಸ್ಕೊಳ್ಳುತ್ತೆ, ಆಮೇಲೆ ಥಿಂಕ್ ಮಾಡೋಕ್ಕೆ ಶುರು ಮಾಡುತ್ತೆ, ಆಮೇಲೆ ಯೋಚನೆ. ಇನ್ಫಾರ್ಮೇಷನ್ ಎಲ್ಲ ಸೇರಿಸ್ಕೊಳ್ತಾ ಹೋಗೋದು, ಆಮೇಲೆ ಯೋಚನೆ ಅದರ ಬಗ್ಗೆ ಬರುತ್ತೆ. ಅದರ ಮೇಲೆ ನಿಮ್ಮ ಜೀವನ, ಅದರ ಮೇಲೆ ನಿಮ್ಮ ಮೋಟಿವೇಶನ್ ಎಲ್ಲ, ನಿಮ್ಮ ಒಂದು ಡಿಮೋಟಿವೇಶನ್ ಕೂಡ ನೀವು ಏನು ನೋಡ್ತೀರಾ, ಏನು ಕೇಳ್ತೀರಾ, ಏನು ಮಾಡ್ತೀರಾ, ಹೇಗಿರ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಎಷ್ಟು ಕಣ್ಣು ನೋಡಿದ್ದು, ಎಷ್ಟು ಕಿವಿ ಕೇಳಿದ್ದು, ಎಷ್ಟು ಮೂಗು ಮುಸಿದ್ದು ಎಲ್ಲವೂ ಕೂಡ ಇನ್ಫಾರ್ಮೇಷನ್ ನಿಮ್ಮನ್ನು ಮೋಟಿವೇಟ್ ಮಾಡ್ಬೋದು, ಡಿಮೋಟಿವೇಟ್ ಮಾಡ್ಬೋದು. ಇನ್ಫಾರ್ಮೇಷನ್ ಏನಾದರೂ ನಿಮ್ಮ ಗೋಲ್ ಕಡೆ ಇದ್ದರೆ ಮಾತ್ರ ಅದು ಬೆಳೆಸಬೇಕು. ನೀವು ಇಲ್ಲದೆ ಇದ್ದರೆ ಮಿಕ್ಕಿದ್ದೆಲ್ಲ ಕಚಡ. ಒಂದು ಗೋಲ್ ಇಟ್ಕೊಂಡವ್ರಿಗೆ ಎಷ್ಟೇ ನೋಡಲಿ, ಎಷ್ಟೇ ಕೇಳಲಿ, ಎಷ್ಟೇ ಮೂಸಲಿ, ಎಷ್ಟೇ ಮುಟ್ಲಿ, ಏನೇ ಇನ್ಫಾರ್ಮೇಷನ್ ಬರಲಿ, ಎಂಥ ನ್ಯೂಸೇ ಬರಲಿ, ಅವನ ಗೋಲ್ ಕಡೆಗೆ ಅದು ಸಹಾಯ ಮಾಡದೇ ಇದ್ದರೆ ಅವನದನ್ನು ಕಂಪ್ಲೀಟಾಗಿ ಅದರಿಂದ ಡಿಟ್ಯಾಚ್ ಆಗಿರ್ತಾನೆ, ಅನ್ಅಟ್ಯಾಚ್ಡ್ ಆಗಿರ್ತಾನೆ. ಅದರಿಂದ ಫಸ್ಟ್ ಗೋಲ್ ಇಟ್ಕೊಂಡವ್ರಿಗೆ ಎಷ್ಟು ಇನ್ಫಾರ್ಮೇಷನ್ನು ಶೇಕ್ ಮಾಡಲ್ಲ. ಅಕಸ್ಮಾತ್ ಇನ್ಫಾರ್ಮೇಷನಲ್ಲಿ ಫಿಲ್ಟ್ರ್ ಮಾಡಿ ಗೋಲ್ಗೆ ಏನಾದ್ರು ಸಹಾಯ ಆಗೋಗಿದ್ರೆ ತಗೊಳ್ಳೋಷ್ಟು ವಿವೇಕ ಇರುತ್ತೆ.